ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತನ ಟಚ್ ಆದ್ರೆ ಬಿಜೆಪಿ ಬಿಡಲ್ಲ. ಇವತ್ತು ಪ್ರಪಂಚದಲ್ಲಿ 14 ಕೋಟಿ ಇರುವಂತ ಪಕ್ಷದ ಸದಸ್ಯರಿರುವಂತ ಏಕೈಕ ಪಕ್ಷ ಪ್ರಪಂಚದಲ್ಲಿ ಭಾರತ ದೇಶದ ಕರ್ನಾಟಕದಲ್ಲಿ ಹೈಯೆಸ್ಟ್ ಪವರ್ಫುಲ್ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿ ಪ್ರಪಂಚದ ನಾಯಕ. ಆ ಪಕ್ಷದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ನಾನು, ನಮ್ಮ ಮಾಜಿ ಶಾಸಕರು ಇಷ್ಟಿದ್ರು. ಕಿರಣ್ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ, ಯೂತ್ ಲೀಡರು. ಅವ್ರಿಗೇನ ತೊಂದರೆ ಆದ್ರೆ ನಾವು ಸುಮ್ಮನೆ ಇರ್ತೀರಾ? ನಮ್ದೇ ಆದಂತ ಹೋರಾಟಗಳು ಮಾಡ್ತೀವಿ. ಪ್ರಾಮಾಣಿಕವಾಗಿ ಕೋಲಾರದಲ್ಲಿ 6 ಶಾಸಕರಿದ್ದಾರೆ, ಒಬ್ಬ MP ಇದ್ದಾರೆ. ಎಲ್ಲದಕ್ಕಿಂತ ಒಂದು ಭ್ರಷ್ಟಾಚಾರ ರಹಿತವಾಗಿ ನಾನು ಭ್ರಷ್ಟಾಚಾರನೇ ಮಾಡಿಲ್ಲ ಆ ಮಟ್ಟದಲ್ಲಿ ಇರುವಂತ ಏಕೈಕ ವ್ಯಕ್ತಿ ಯಾರನ್ನ ಇದ್ರೆ ಕೋಲಾರದಲ್ಲಿ ಅದು ನಮ್ಮ ಮಂಜುನಾಥ್ ಗೌಡ ಅಂತ ಇದೆ. 3 ದಿವಸ ಹಿಂದ್ಗಡೆ ಮೊನ್ನೆ ಪ್ರೆಸ್ ಮೀಟ್ ಮಾಡೋಕ್ ಮುಂಚೆ ಹೇಳಿದ್ದೆ, ಕೆಲವರೆಲ್ಲ ತುಂಬಾ ಕೌಂಟರ್ ಕೊಡ್ತಾ ಇದ್ರು. ನಮ್ಮ ಮಂಜಣ್ಣವರು, ನಾನು ಹೊಡೆದೆ ಪಟಾಕಿ. ಒಬ್ಬ ಜಿಲ್ಲಾಧ್ಯಕ್ಷ ಪಕ್ಷದ ಕಾರ್ಯಕರ್ತನ ನನ್ನ ಹೆಂಗೆ, ನಾನು ಸಾಮಾನ್ಯ ಬೂತ್ ಇಂದ ಬಂದಿರೋನು. ಅಲ್ಲಿಂದ ಬಂದಾಗ ಕಾರ್ಯಕರ್ತನ ಹೆಂಗ್ ಓಡಿಸ್ಕೊಬೇಕು, ಹೆಂಗ್ ಇದ್ ಮಾಡ್ಬೇಕಂತ ಮಂಜಣ್ಣವ್ರು ಎಷ್ಟೊತ್ತಲ್ಲಿ ಬರ್ತಾ ಇರಲಿಲ್ಲ. ಬಾ ಮಂಜಣ್ಣ ಕೋಲಾರಕ್ಕೆ ಅಂತ. ನೀವು ಕೋಲಾರಕ್ಕೆ ಕೇವಲ ಮಾದರಿಗೆಲ್ಲ ಮಂಜಣ್ಣವ್ರೆ, ಇಡೀ ಕೋಲಾರ ಜಿಲ್ಲೆಗೆ ನಿಮ್ಮ ಸಂಘಟನೆ ನಮ್ಗೆ ಬೇಕು ಅಂತ ನಾನು ಕೇಳ್ತಾ ಇದ್ದೆ. ಮತ್ತೆ ಮೊನ್ನೆ ಏನ್ ಕೋರ್ಟ್ ನಮ್ಮ ಒಂದು ತೋಟಕ್ಕೆ ಒಂದ್ಸತಿ ಬಂದಿದ್ರು. ಅವ್ರು ಬಂದಾಗ ಕೋರ್ಟ್ ವಿಷಯದಲ್ಲಿ ಒಳ್ಳೇದಾಯ್ತು, ಅಧ್ಯಕ್ಷ ಅಂದ್ರು ಒಳ್ಳೇದಾಯ್ತು, ಮತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಮಂಜಣ್ಣ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಒಳ್ಳೇದಾಯ್ತು, ನಮಗೂ ಒಂದು ಖುಷಿ. ಯಾಕಂದ್ರೆ ಒಂದು ಶಕ್ತಿ ಇದು. ಯಾಕಂದ್ರೆ ಈಗಾಗಲೇ ನಾವು 2 ಸಲ ಗೆದ್ದಿದ್ದೀವಿ. ಮಂಜಣ್ಣ ನಮ್ದೊಂದು ಅದ್ಭುತವಾದ ಶಕ್ತಿ ಪಕ್ಷದ ಕಡೆ ಬಂದಿದ್ದಾರೆ. ಪ್ರಾಮಾಣಿಕರು. ನಿಮ್ಗೆ ನೋಡ್ರಿ, ದೇಶದಲ್ಲಿ ಲಂಚ ಪಡೆದಿರೋಂತ ಸಾಮಾನ್ಯದಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಿಗಲ್ಲ. ನಾನು ಲಂಚನೇ ಪಡೆದಿಲ್ಲ ಅಂತ ಹೇಳೋ ವ್ಯಕ್ತಿನೇ ಇಲ್ಲ. ಏನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡಿ, ಅಭಿವೃದ್ಧಿನೇ ಮಾತಾಡಿ. ಇಷ್ಟು ಸಂಖ್ಯೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಎಲ್ಲ ನಡೀತಾ ಇದೆ. ಆದ್ರೆ ಕೂಡ ಒಬ್ಬ ವ್ಯಕ್ತಿ ಇಷ್ಟು ಸಂಖ್ಯೆನ ಎಲ್ಲರ ಜೊತೆ ಬೆರೆತಿದ್ದಾರೆ ಅಂದ್ರೆ ಅದಕ್ಕೆ ಇವ್ರ ಶಕ್ತಿ ಏನೋ ಇವ್ರು ಮಾಡಿದ ಒಂದು ಅಭಿವೃದ್ಧಿ ಕಾರ್ಯ ಅಂತ ಗೊತ್ತಾಗ್ತದೆ. ಇದು ಒಂದು ಮುಖ್ಯ ಉದಾಹರಣೆ. ಮತ್ತೆ ಇನ್ನೊಂದು, ಕಳೆದ ಒಂದು ವರ್ಷದಿಂದಗಡೆ ಮಾರ್ಚಲ್ಲಿ ಒಂದು ಘಟನೆ ಆಗಿತ್ತು. ಕೇಸ್ ಹಾಕಿಲ್ಲ ಅಂತಾರೆ ನಮ್ಮ ಕಾರ್ಯಕರ್ತರ ಮೇಲೆ, ಸಂಘದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು. ಅವ್ನ ಜೈಲಿಗೆ ಹೋಗಿ ಬಂದೆ, ಅವ್ರ ಮನೆಗೆ ನಾನು ಹೋಗಿದ್ದೆ. ನಿಮ್ಗೆ ಗೊತ್ತಿರ್ಲಿ, ಎಲ್ಲ ವಿರೋಧ ಕಾಂಗ್ರೆಸ್ ಅವರಿಗೆ. ಬಿಜೆಪಿ ಒಬ್ಬ ಮಂಡಲ ಅಧ್ಯಕ್ಷದಿಂದ ಬೆಳೆದಿರುವಂತ ಪಕ್ಷ, ಸಾರಿ ಬೂತ್ ಅಧ್ಯಕ್ಷದಿಂದ ಬೆಳೆದಿರುವಂತ ಪಕ್ಷ. ಕಿರಣ್ ನಮ್ಮ ಯುವ ಮೋರ್ಚಾ ಅಧ್ಯಕ್ಷ. ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತನ ಟಚ್ ಆದ್ರೆ ಬಿಜೆಪಿ ಬಿಡಲ್ಲ. ಇವತ್ತು ಪ್ರಪಂಚದಲ್ಲಿ 14 ಕೋಟಿ ಇರುವಂತ ಪಕ್ಷದ ಸದಸ್ಯರಿರುವಂತ ಏಕೈಕ ಪಕ್ಷ ಪ್ರಪಂಚದಲ್ಲಿ ಭಾರತ ದೇಶದ ಕರ್ನಾಟಕದಲ್ಲಿ ಹೈಯೆಸ್ಟ್ ಪವರ್ಫುಲ್ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿ ಪ್ರಪಂಚದ ನಾಯಕ. ಆ ಪಕ್ಷದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ನಾನು, ನಮ್ಮ ಮಾಜಿ ಶಾಸಕರು ಇಷ್ಟಿದ್ರು. ಕಿರಣ್ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ, ಯೂತ್ ಲೀಡರು. ಅವ್ರಿಗೇನ ತೊಂದರೆ ಆದ್ರೆ ನಾವು ಸುಮ್ಮನೆ ಇರ್ತೀರಾ? ನಮ್ದೇ ಆದಂತ ಹೋರಾಟಗಳು ಮಾಡ್ತೀವಿ. ಖಂಡಿತವಾಗಿ ನಿಮ್ಮ ರಾಜಕೀಯ ಬೆಳೆಸ್ಕೊಳಕ್ಕೆ ನಮ್ಮ ಕಾರ್ಯಕರ್ತರ ತಂಡಕ್ಕೆ, ನಮ್ಮ ನಾಯಕರ ತಂಡಕ್ಕೆ ಬಂದ್ರೆ ಬಿಜೆಪಿ ಕುತ್ಕೊಳ್ಳೋಂತ ಪಕ್ಷ ಅಲ್ಲ. ಇವತ್ತೇನು ಸೇರಿ 10 ಪಟ್ಟು ಜನ ಸೇರಿಸಿ ನಾವು ಹೋರಾಟ ಮಾಡ್ತೀವಿ. ಎಂಟರ್ ಬಿಜೆಪಿ ಜಿಲ್ಲಾ ತಂಡ ಮಂಜಣ್ಣವ್ರ ಹಿಂದೆ, ನಮ್ಮೆಲ್ಲ ಕಾರ್ಯಕರ್ತರ ಹಿಂದೆ ಅಂತ ಹೇಳ್ತಾ, ಏನೇ ಕಾರ್ಯಕರ್ತರು ಮಾಡಲಿ ನಾವು ಅದನ್ನ ಡಿಪೆಂಡ್ ಮಾಡ್ತೀವಿ. ಕೆಟ್ಟದಕ್ಕೆ ಯಾರು ಪಕ್ಷ ಇದ್ ಮಾಡಲ್ಲ. ಅವ್ರು ಮಾಡ್ತಾ ಇರೋದು ಇವತ್ತು ಪಕ್ಷ ಕಟ್ಟುವಂತ ಕೆಲಸ ಮಾಡ್ತಾ ಇದಾರೆ. ಮಂಜಣ್ಣವರು ಏನ್ ಇವತ್ತು ವೋಟ್ ಚೋರಿ ಅಂತ ಎಲ್ಲಾ ಕಡೆ ಒಂದು ದಾಖಲೆ ಕೊಡ್ದಿರ ಮಾತಾಡ್ಕೊಂತಾರೆ. ಸರ್ವೋಚ್ಚ ನಾಯಕರು, ತಾನೇ ಪ್ರಧಾನಮಂತ್ರಿ ಅಂತ ಬಿಂಬಿಸ್ಕೊಂತ ಒಬ್ಬ ರಾಹುಲ್ ಗಾಂಧಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ವೋಟ್ ಚೋರಿ ಅಂತ. ಇಲ್ಲಾಗಿರೋ ವೋಟ್ ಚೋರಿ ಬಗ್ಗೆ ಮಾತಾಡಿ, ಮಿಕ್ಕಿದ ಬಗ್ಗೆ ಮಾತಾಡಿ, ನಮ್ಮ ಕಾರ್ಯಕರ್ತರ ಮೇಲೆ ಉದ್ದೇಶಪೂರ್ವಕವಾಗಿ ಕೇಸು ಇನ್ನೊಂದಾದ್ರೆ. ನಾನು ಹೇಳ್ತಾ ಇದ್ದು, ಇವತ್ತು ಕಿರಣ್ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ, ಸಾಮಾನ್ಯ ಕಾರ್ಯಕರ್ತ, ಕಟ್ಟಕಡೆಯ ಕಾರ್ಯಕರ್ತರ ಮೇಲೆ ಏನ ಆದ್ರೆ ಕೂಡ ಉದ್ದೇಶಪೂರ್ವಕ ಅಲ್ಲಿ ನಾವು ಎಂಟೇರ್ ಬಿಜೆಪಿ ಇತ್ತಂತ ಹೇಳಿ ಇಷ್ಟು ಒಂದು ಕಾರ್ಯಕ್ರಮ ಮಾಡ್ತಾರಂತ ಎಲ್ಲ ಒಂದ್ಸಲ ಮಾತು ವಿರಾಮ ಹೇಳ್ತೀವಿ.